ಸಾಮಾನ್ಯವಾಗಿ ಹಸುಗಳು ನಾವೆಲ್ಲರೂ ದೇವರಂತೆ ಪೂಜಿಸುವ ಹಸುವಿನ ಮೇಲೆ ಕಾಮುಕನೊಬ್ಬ ಗಾಂಜಾ ಸೇವನೆ ಮಾಡಿದ ಅಮಲಿನಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಆದರೆ ಹಸು ಆ ವ್ಯಕ್ತಿಯನ್ನ ತೀವ್ರವಾಗಿ ಘಾಸಿಗೊಳಿಸಿದ ಘಟನೆ ನಡೆದಿದೆ. ರಷ್ಯಾದಿಂದ ಪ್ರವಾಸಕ್ಕೆ ಬಂದಿದ್ದ ವ್ಯಕ್ತಿ ಕಾರಿನಲ್ಲಿ ಬೆತ್ತಲೆಯಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುತ್ತಾಡಿದ್ದನು. ಇದನ್ನ ನೋಡಿದ ಸ್ಥಳೀಯರು ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಆದರೆ ಈ ವೇಳೆ ತನಗೆ ಚರ್ಮದ ಅಲರ್ಜಿ ಇದ್ದು ಬಿಸಿಲನ್ನ ಕಾಯಿಸಲು ತಾನು ಬೆತ್ತಲೆಯಾಗಿದ್ದೇನೆ ಎಂದು ಹೇಳಿಕೊಂಡಿದ್ದ. ನಂತರ ಆತನನ್ನ ಪೊಲೀಸರು ಬಿಡುಗಡೆ ಮಾಡಿದ್ರು. ನಂತರ ಆತ ಕಾಡಂಚಿನಲ್ಲಿ ಮೇಯುತ್ತಿದ್ದ ಕಟ್ಟಿ ಹಾಕಿದ್ದ ಹಸುವಿನ ಮೇಲೆ ಅತ್ಯಾಚಾರ ಮಾಡಲು ಹೋಗಿದ್ದಾನೆ. ಆದರೆ ಹಸು ಅಪರಿಚಿತ ಬಂದು ತನಗೇನೋ ಮಾಡ್ತಾ ಇದೆ ಎಂದು ಹೆದರಿಕೊಂಡು ಆತನ ಮೇಲೆ ದಾಳಿ ಮಾಡಿದೆ. ಕಾರಿನಲ್ಲಿ ಬೆತ್ತಲಾಗಿ ಹೋಗ್ತಾ ಇದ್ದ ವ್ಯಕ್ತಿ ಹಸುವಿನ ಕರುಗಳು ಕಾಣಿಸಿಕೊಂಡಿವೆ. ಈ ವೇಳೆ ಮೊದಲು ರಸ್ತೆಯ ಬದಿಯಿದ್ದ ಕರುಗಳ ಜೊತೆ ಆಟವಾಡಲು ಹೋಗಿದ್ದಾನೆ. ಅಲ್ಲಿ ಬೆತ್ತಲಾಗಿದ್ದ ವ್ಯಕ್ತಿಯ ವರ್ತನೆಯಿಂದ ಹಸು ಬೆದರಿದ್ದು ಆತನನ್ನ ತಿವಿಯಲು ಹಗ್ಗ ಬಿಚ್ಚಿಕೊಂಡು ಬರಲು ಯತ್ನಿಸಿದೆ. ಆದರೆ ಹಗ್ಗ ಕಟ್ಟಿದ್ರಿಂದ ಅದು ಸಾಧ್ಯವಾಗಿಲ್ಲ. ನಂತರ ಈತ ಹಸುವಿನ ಬಳಿ ಹೋಗಿದ್ದಾನೆ. ಅಲ್ಲಿ ಗಾಂಜಾದ ಮತ್ತಿನಲ್ಲಿ ಮರಕ್ಕೆ ಕಟ್ಟು ಹಾಕಿದಂತಹ ಹಸುವಿನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಈ ವೇಳೆ ಈತ ನನ್ನ ಕರುಗಳಿಗೆ ಹಾನಿ ಮಾಡಿ ಬಂದಿದ್ದಾನೆ ಎಂಬಂತಹ ಕೋಪದಿಂದ ದಾಳಿ ಮಾಡಿದೆ. ಇನ್ನು ಹಸುವಿನ ದಾಳಿಯಿಂದ ಸಹಾಯಕ್ಕಾಗಿ ಕೂಗಾಡ್ತಾ ಇದ್ದದನ್ನ ನೋಡಿದ ಸ್ಥಳೀಯರು ಪುನಃ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಜೊತೆಗೆ ವೈದ್ಯರನ್ನ ಕರೆತಂದಿದ್ದು ನಂತರ ಹಸುವಿನ ದಾಳಿಗೆ ಸಿಕ್ಕು ಒದ್ದಾಡ್ತಾ ಇದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ಸ್ಥಳದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಪೊಲೀಸರು ಆತನ ಕಾರನ್ನ ಪರಿಶೀಲನೆ ಮಾಡಿದಾಗ ಗಾಂಜಾ ಪ್ಯಾಕೆಟ್ಗಳು ಹಾಗೂ ರಷ್ಯಾದ ಪಾಸ್ಪೋರ್ಟ್ ಇರುವುದು ಕಂಡುಬಂದಿದೆ. ಗಾಂಜಾ ಮತ್ತಿನಲ್ಲಿ ಹಸುವಿನ ಬಳಿ ಹೋಗಿ ದಾಳಿಗೆ ಒಳಗಾಗಿದ್ದಾನೆ ಎಂದು ಮಾಹಿತಿ ನೀಡಿದ್ದಾರೆ.